Here, Kannan and Sundar entered into joint venture in timber. Profit were to be shared equally. So to purchase timber and send it to Sundar, who would be sell it. ಅಂದರೆ ಕಣ್ಣನ್ ಅಂಡ್ ಸುಂದರ್ ಇಬ್ರು ಟಿಂಬರ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಕಣ್ಣನ್ ಏನು ಮಾಡ್ತಾನೆ, ಟಿಂಬರ್ ಪರ್ಚೇಸ್ ಮಾಡಿ ಸುಂದರ್ ಕೊಡ್ತಾನೆ. ಆ ಸುಂದರ್ ಏನು ಮಾಡ್ತಾನೆ, ಸೇಲ್ ಮಾಡಿ. ಇದು ಬಿಸ್ನೆಸ್ ಆಫ್ ದಿಸ್ ಜಾಯಿಂಟ್ ವೆಂಚರ್. ಆ ಜಾಯಿಂಟ್ ವೆಂಚರ್ನ ನೇಚರ್ ಆಫ್ ಬಿಸ್ನೆಸ್ ಅದು. ಸೊ ಆನ್ 1/3/2018 ಕಣ್ಣನ್ ಪರ್ಚೇಸ್ ಟಿಂಬರ್ ವರ್ತ್ ₹10,000. ಸೊ ಕಣ್ಣನ್ ಏನು ಮಾಡ್ತಾನೆ, 10,000 rupees ವ್ಯಾಲ್ಯೂ ಇರುವಂಥ ಒಂದು ಟಿಂಬರ್ನ ಪರ್ಚೇಸ್ ಮಾಡ್ತಾನೆ. ಅದಕ್ಕೆ ಇನ್ಕರ್ಡ್ ಆಗಿರುವಂಥ ಎಕ್ಸ್ಪೆನ್ಸಸ್ಸು 600 ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ ಫಾರ್ ದಿ ಪರ್ಚೇಸ್ ಆಫ್ ಟಿಂಬರ್ ಬೈ ಕಣ್ಣನ್ ಆಸ್ ಎಕ್ಸ್ಪೆನ್ಸಸ್. ಫಾರ್ವರ್ಡಿಂಗ್ ಇಟ್ ಟು ಸುಂದರ್ಗೆ ಆ ಟಿಂಬರ್ ಏನು ಮಾಡ್ತಾನೆ, ಆ ಟಿಂಬರ್ನ ಸುಂದರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಇಮಿಡಿಯೇಟ್ಲಿ ಡ್ರಾಪ್ ಆನ್ ಸುಂದರ್ ಫಾರ್ ₹10,000. ಸುಂದರ್ಗೆ 10,000 ಬಿಲ್ನ ಅಲಾಂಗ್ ವಿತ್ ಟಿಂಬರ್ ಟ್ರಾನ್ಸ್ಫರ್ ಮಾಡ್ತಾರೆ ಫಾರ್ 3 months. 3 monthsಗೆ ಬಿಲ್ಸ್ ಏನಿದೆ ಅದನ್ನ ಡ್ರಾ ಮಾಡಿ ಸುಂದರ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ದ ಅಕ್ಸೆಪ್ಟೆನ್ಸಿ ಆಸ್ ಡಿಸ್ಕೌಂಟೆಡ್ ಆರ್ 6% per annum. ಆಫ್ಟರ್ 3 months ಏನು ಮಾಡ್ತಾರೆ, ಸುಂದರು ಬ್ಯಾಂಕಿಗೆ ಕೊಟ್ಟಾಗ ಬ್ಯಾಂಕರ್ ಏನು ಮಾಡ್ತಾನೆ, 6% ಡಿಸ್ಕೌಂಟ್ನ ಡಿಡಕ್ಟ್ ಮಾಡಿ ಅವನೇನು ಮಾಡ್ತಾನೆ, ರಿಮೈನಿಂಗ್ ಅಮೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಅದರಿಂದ ಅವನು ಸೇಲ್ ಮಾಡಬೇಕಾದ್ರೆ ಸುಂದರ್ ಕೆಲವು ಎಕ್ಸ್ಪೆನ್ಸಸ್ನ ಪೇ ಮಾಡಬೇಕಾಗುತ್ತೆ. ಯಾವ್ಯಾವ ಎಕ್ಸ್ಪೆನ್ಸಸ್ ಪೇ ಮಾಡಿದಾನೆ ಅಂದರೆ, ಸುಂದರ್ ಪೇಡ್ ₹1,000 ಎಸ್ ಎ ಫ್ರೈಟ್. ಸೊ ಆ 10,000 ಒಂದು ಟಿಂಬರ್ನ ತೊಗೊಂಡೋಗ್ಬೇಕಾದ್ರೆ ಬೇರೆ ಪ್ಲೇಸ್ಗೆ ಸೆಲ್ಲಿಂಗ್ ಒಂದು ಪ್ಲೇಸಸ್ಗೆ ತೊಗೊಂಡೋಗ್ಬೇಕಾದ್ರೆ ಸುಂದರ್ಗೆ ₹1,000 ಇನ್ಕರ್ ಆಗಿದೆ ಆಸ್ ಎ ಫ್ರೈಟ್ ಅಂಡ್ ₹500 ಆಸ್ ಕಮಿಷನ್ ಟು ಏಜೆಂಟ್. ಸೊ ₹500 ಕಮಿಷನ್ನು ಆಗಿದೆ ಅಂಡ್ ₹200 ಆಸ್ ಎ ರೆಂಟ್, ಬಾಡಿಗೆ ಕಟ್ಟಬೇಕು ₹200. ದ ಓಲ್ಡ್ ಟಿಂಬರ್ ವಾಸ್ ಡಿಸ್ಪೋಸ್ಡ್ ಫಾರ್ ₹16,000 ಬೈ ಸುಂದರ್. ಸೊ ಸುಂದರು ಅವೆಲ್ಲ ಎಕ್ಸ್ಪೆನ್ಸಸ್ನ ಪೇ ಮಾಡಿ ₹16,000 ಸೇಲ್ ಮಾಡ್ದ. ಸೊ ಈ ಫಾರ್ವರ್ಡೆಡ್ ಸುಂದರು ಚೆಕ್ಕಿಂದ ಕಣ್ಣನ್ಗೆ ಸೆಟಲ್ಮೆಂಟ್ ಮಾಡ್ತಾನೆ. ದಾಟ್ ಅಮೌಂಟ್ ಶುಡ್ ಬಿ ಅಸರ್ಟೈನ್ ಆನ್ 36/2018. ಏನು ಅಸರ್ಟೈನ್ ಮಾಡ್ತಾನೆ ಸುಂದರು, ಬ್ಯಾಲೆನ್ಸಿಂಗ್ ಅಮೌಂಟು ಚೆಕ್ ಮುಖಾಂತರ ಸುಂದರು ಕಣ್ಣನ್ಗೆ ಪೇ ಮಾಡ್ತಾನೆ. ಪ್ರಿಪೇರ್ ಲೆಡ್ಜರ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಬೋತ್ ಪಾರ್ಟೀಸ್ ಅಂಡ್ ಜರ್ನಲ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸು ಮತ್ತು ಲೆಡ್ಜರ್ ಅಕೌಂಟ್ಸ್ನ ತಗೊಬೇಕಾಗುತ್ತೆ. ಫಸ್ಟು ಇನ್ ದಿ ಬುಕ್ಸ್ ಆಫ್ ಕಣ್ಣನ್. ಸೊ ಇನ್ ದಿ ಬುಕ್ಸ್ ಆಫ್ ಕಣ್ಣನ್ನಲ್ಲಿ ಫಸ್ಟ್ ಎಂಟ್ರಿ ರಿಲೇಟೆಡ್ ಟು. ಸೊ ಇನ್ ದಿ ಬುಕ್ಸ್ ಆಫ್ ಕಣ್ಣನಲ್ಲಿ ಫಸ್ಟ್ ಎಂಟ್ರಿ, ಕಣ್ಣನ್ ಏನೇನು ಆಕ್ಟಿವಿಟಿ ಮಾಡಿದೆ ನೋಡ್ರಿ. ಕಣ್ಣನ್ ಪರ್ಚೇಸ್ ಟಿಂಬರ್ ವರ್ತ್ ಆಫ್ ₹10,000. ಸೊ ಕಣ್ಣನ್ನು ಪರ್ಚೇಸ್ ಮಾಡಿದ ಟಿಂಬರು ಫಾರ್ ಸೆಲ್ಲಿಂಗ್. ಸೊ ಅದಕ್ಕೋಸ್ಕರ ಎಂಟ್ರಿ ಏನು ಬರುತ್ತೆ ಅಂದರೆ, ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಟಿಂಬರ್ ಪರ್ಚೇಸ್ ಮಾಡಿದಾಗ ಬ್ಯಾಂಕ್ ಶುಡ್ ಬಿ ಪೇ ದಿ ಅಮೌಂಟ್. ವೈ? ಬಿಕಾಸ್ ಕಣ್ಣನ್ ಇಶ್ಯೂ ಚೆಕ್ ಫಾರ್ ದಿ ಟಿಂಬರ್ ಪರ್ಚೇಸಿಂಗ್. ಟಿಂಬರ್ ಪರ್ಚೇಸ್ ಮಾಡೋದಕ್ಕೆ ಬ್ಯಾಂಕ್ ಅಥವಾ ಚೆಕ್ ಇಶ್ಯೂ ಮಾಡಿದ್ದಾನೆ. ಸೊ ಚೆಕ್ ಇಶ್ಯೂ ಮಾಡಿದಾಗ ಇನ್ ದಿ ಬುಕ್ಸ್ ಆಫ್ ಕಣ್ಣನಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 10,000. ನೆಕ್ಸ್ಟ್, and incurred ₹600 as expenses. So ₹600 incur ಆದಾಗ again joint venture account data to bank account 600 being entry for expenses paid. Next, so it is forwarded to ಸುಂದರ್ಗೆ ಆ ₹10,000 ಏನು ಟಿಂಬರ್ ಇದೆ ಅದನ್ನ ಫಾರ್ವರ್ಡ್ ಮಾಡ್ತಾನೆ. ಈ ಇಮಿಡಿಯೇಟ್ಲಿ ಡ್ರಾ ಅಪಾನ್ ಸುಂದರ್ ಫಾರ್ ₹10,000. ಸೊ ಒಂದು ಬಿಲ್ನ ಡ್ರಾ ಮಾಡ್ತಾನೆ ಬೈ ಕಣ್ಣನ್ ಟು ದ ಸುಂದರ್. ಸೊ ಕಣ್ಣನ್ಗೆ ಕೊಡ್ತಾನೆ. ಸೊ ಎಂಟ್ರಿ ಕಣ್ಣನ್ನು ಸುಂದರ್ ಕೊಡ್ತಾನೆ. ಸೊ ಸುಂದರ್ ಇಸ್ ಅ ರಿಸೀವರ್ ಆಫ್ ದಟ್ ಬಿಲ್. ಸೊ ಸುಂದರ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಮೆಂಟ್ ಅಥವಾ ಬಿಲ್ಸ್ ಪೇಯಿಂಗ್ ಪೇಯಬಲ್ ಅಕೌಂಟ್. ಸೊ ₹10,000. ವೈ? ಬಿಕಾಸ್ ಕಣ್ಣನ್ನು 10,000 ರಿಸೀವ್ ಮಾಡ್ತಾನೆ ಬಿಲ್ನ. ಸೊ
ಕಣ್ಣನ್ನು ಅದನ್ನ ಬಿಲ್ಸ್ ಪೇಮೆಂಟ್ ಆಗಿ ತಗೊಂತಾನೆ. ವೈ? ಬಿಕಾಸ್ ಕಣ್ಣನ್ ಪೇಯಿಂಗ್ ದ ಬಿಲ್ಸ್ ಟು ದ ಸುಂದರ್ ₹10,000. ನೆಕ್ಸ್ಟ್ ಈ ಎಂಟ್ರಿ ಓವರ್ ಆಯ್ತು. ದ ಅಕ್ಸೆಪ್ಟೆನ್ಸ್ ಡಿಸ್ಕೌಂಟೆಡ್ ಅಟ್ 6% ವಿತ್ ಇಸ್ ಬ್ರೋಕರ್ 3 months ಆಫ್ಟರ್. 3 months ಆಫ್ಟರ್ ಬಿಸ್ನೆಸ್ ಸಬ್ಮಿಟ್ ಮಾಡ್ತಾನೆ. ಸಬ್ಮಿಟ್ ಮಾಡಿದಾಗ ಡಿಸ್ಕೌಂಟೆಡ್ 6% ಡಿಡಕ್ಟ್ ಮಾಡಿಕೊಂಡು ಬ್ಯಾಂಕರ್ ರಿಮೈನಿಂಗ್ ಅಮೌಂಟ್ ಕೊಡ್ತಾನೆ. ಸೊ ಇಲ್ಲಿ ಸುಂದರ್ ರಿಸೀವರ್ ಆಗ್ತಾನೆ. ಸೊ ಸುಂದರ್ ರಿಸೀವರ್ ಆಗಿದಾಗ ಕ್ಯಾಶ್ ಇಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್, ಬ್ಯಾಂಕ್ ಇಂದ ಪ್ರೊವೈಡ್ ಮಾಡ್ತಾರೆ. ಸೊ ಕಣ್ಣನ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬಿಲ್ಸ್ ಪೇಮೆಂಟ್ ಅಕೌಂಟ್ ಡೇಟಾ ಟು ಡಿಸ್ಕೌಂಟ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಬಿಲ್ಸ್ ಪೇಮೆಂಟ್ ಇಟ್ ಈಸ್ ರಿಸೀವ್ಡ್ ಬೈ ದ ಬ್ಯಾಂಕ್. ಬ್ಯಾಂಕ್ ರಿಸೀವರ್ ಮಾಡ್ಕೊಂತಾನೆ ಬಿಲ್ಸ್ ಪೇಮೆಂಟ್ ನ ಅಥವಾ ಬಿಲ್ಸ್ ಪೇಯಬಲ್ ನ. ಡಿಸ್ಕೌಂಟೆಡ್ ಇಟ್ ಈಸ್ ಬೆನಿಫಿಟ್ ಟು ದ ಕಣ್ಣನ್ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಮೌಂಟ್ 9,400 ಸುಂದರ್ಗೆ ಕೊಡುತ್ತೆ. ಸೊ ಎಂಟ್ರಿ ಬಂದು ಬಿಲ್ಸ್ ಪೇಮೆಂಟ್ ಅಕೌಂಟ್ ಡೇಟಾ ಟು ಡಿಸ್ಕೌಂಟ್ ಅಕೌಂಟ್ 600 ಟು ಬ್ಯಾಂಕ್ ಅಕೌಂಟ್ 9,400. ಸೊ ಆಫ್ಟರ್ 3 months ಆದ್ಮೇಲೆ ಈ 10,000 ಏನಿದೆ ಆ 10,000 ನ ಸುಂದರು 6% ಡಿಸ್ಕೌಂಟೆಡ್ ಅಥವಾ 6% ಬ್ಯಾಂಕರ್ ಡಿಸ್ಕೌಂಟ್ ಮಾಡಿ ರಿಮೈನಿಂಗ್ ಅಮೌಂಟ್ 9,400 ಇವನ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ ಕಣ್ಣನ್ ಅಕೌಂಟ್ ಇಂದ. ಸೊ ಎಂಟ್ರಿ ಬಿಲ್ಸ್ ಪೇಮೆಂಟ್ ಅಕೌಂಟ್ ಡೇಟಾ ಟು ಡಿಸ್ಕೌಂಟೆಡ್ ಅಕೌಂಟ್ 600 ಟು ಬ್ಯಾಂಕ್ ಅಕೌಂಟ್ 9,400. Next, Sundar paid ₹1,000 as freight, ₹500 as commission to agent and ₹200 as rent. It is expenses paid by Sundar. So entry ಬಂದು ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಸುಂದರ್ ಅಕೌಂಟ್. ಎಲ್ಲ ಎಕ್ಸ್ಪೆನ್ಸಸ್ ನ ಸಮ್ ಅಪ್ ಮಾಡಿದ್ರೆ 1,700 ಬರುತ್ತೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ 1,700 ಟು ಸುಂದರ್ ಅಕೌಂಟ್ 1,700. ನೆಕ್ಸ್ಟ್ ಇಲ್ಲಿ ದ ಓಲ್ಡ್ ಟಿಂಬರ್ ವಾಸ್ ಡಿಸ್ಪೋಸ್ಡ್ ಫಾರ್ ₹16,000 ಬೈ ಸುಂದರ್. ಸೊ ಸುಂದರ್ ಏನ್ ಮಾಡ್ತಾನೆ, ಆ ಟಿಂಬರ್ ಏನ್ ಮಾಡುತ್ತೆ, ಆ ಟಿಂಬರ್ ನ ₹16,000 ಸೇಲ್ ಮಾಡ್ತಾನೆ ಸುಂದರ್. ಸೊ ಎಂಟ್ರಿ ಸುಂದರ್ ಅಮೌಂಟ್ ರಿಸೀವ್ ಮಾಡ್ಕೊಳೋದ್ರಿಂದ ಸುಂದರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ 16,000. Next, amount received for sale proceeds. Why? Because Sundar received that amount, joint venture, that is timber going out of the business. So that's why Sundar account data to joint venture credit, Sundar account debit. Next, we should be ascertain so joint venture profit and the claim or a settlement done through the checks. So joint venture account in the books of Kannan. Here, to bank account purchases 10,000 timber by the Kannan. To bank account 600 expenses paid by Kannan. To Sundar account 1,700 expenses paid by Sundar. Next, by Sundar account 16,000 sales. So here I will once again explain. To bank account 10,000 purchases made by Kannan. To bank account 600 expenses paid by Kannan. To Sundar account expenses paid by Sundar. By Sundar account sales made by Sundar 16,000. It is benefit to the joint venture. So 16,000 minus 1,700, 600, 10,000. So profit is 3,700. ಸೊ ಅದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಡಿಸ್ಟ್ರಿಬ್ಯೂಟ್ ಆನ್ ದಿ ಈಕ್ವಲ್ ಬೇಸಿಸ್ ಆರ್ 1:1 ಬೇಸಿಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,850, ಸುಂದರ್ ಅಕೌಂಟ್ 1,850. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಸೆಟ್ಲ್ಮೆಂಟ್ ಮಾಡಬೇಕು. ಯಾರ ಅಕೌಂಟ್ಗೆ ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಸೊ ಯಾರ ಅಕೌಂಟ್ ಮಾಡ್ತಾ ಇದ್ದೀವಿ ಅವ್ರ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತೊಗೊತೀವಿ. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ದೆನ್ ಸುಂದರ್ ಅಕೌಂಟ್ ಆ್ಯಸ್ ಯೂಶುವಲ್. So joint venture account debtor to profit and loss account 1,850, to Sundar account 1,850, total 3,700 joint venture profit. Next,
settlement done through the checks. So Sundar account ಮಾಡ್ತೀವಿ. Sundar account ಮಾಡಿದಾಗ Sundar account to Sundar account in the case of joint venture, and then here by joint venture account 1700. Next, by joint venture account is the share of profit 1850, and then by Sundar account 16,000 to joint venture 16,000. There is no return of bills payable to joint venture 16,000 minus 1850, 1700 by bank. That should be excess amount paid to the ಕಣ್ಣನ್ಗೆ ಈ 12,450 ನ ಪೇ ಮಾಡಬೇಕು. ಬಿಫೋರ್ ದಟ್ he deposited into bank or a DD or a demand draft ಇಂದ ಈ 12,450 ಏನಿದೆ ಈ 12,450 ನ ಫಸ್ಟ್ ಬ್ಯಾಂಕ್ ಕಟ್ಟಬೇಕು. ಸೊ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ 12,450 to Sundar account 12,450. Next, in the books of Sundar. So in the books of Sundar, first entry joint venture account debtor to Kannan account 10,000 as usual, being timber purchased. Next, joint venture account debtor to Kannan account being expenses paid 600. Next, Sundar account alli bills receivable ಆಗುತ್ತೆ. So bills receivable account debtor to Kannan account 10,000. Next, bank account debtor 9,400 received through the bank. Discount account debtor, it is a loss or expenses to the Sundar, that's why it is debited 600 to bills receivable account 10,000. The Sundar submitted the bills. Sundar ಯಾವಾಗ ಸಬ್ಮಿಟ್ ಮಾಡ್ತಾನೋ bills is going out of the business, that's why it is credited. Next, joint venture account debtor to bank account expenses paid by Sundar expenses pay ಮಾಡಿರ್ತಾನೆ, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ 1,700. ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ಡೇಟಾ 16,000 ಸೇಲ್ಸ್ ರಿಸೀವ್ಡ್, ಸೇಲ್ ಅಮೌಂಟ್ ಏನಿದೆ ಅದು ಸುಂದರ್ ಬ್ಯಾಂಕ್ ಅಕೌಂಟ್ಗೆ ಹೋಗಿರುತ್ತೆ, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಟು ಜಾಯಿಂಟ್ ವೆಂಚರ್ ಇಟ್ ಇಸ್ ಅ ಸೇಲ್ಸ್. ನೆಕ್ಸ್ಟ್, ಆಸ್ ಯೂಶುವಲ್ ವಿ ಆರ್ ಪ್ರಿಪೇರಿಂಗ್ ಜಾಯಿಂಟ್ ವೆಂಚರ್. To Kannan account 10,000 purchases, to Kannan account expenses 600, to bank account 1,700 expenses, by bank account 16,000 sales. 16,000 minus 1,700, 600, 10,000, profit 3,700. We distributed equally. Kannan 1,850, profit and loss account 1,850. So entry joint venture account debtor to profit and loss account 1,850, to Kannan account 1,850. And we are last entry, we settle the account as check or a cash. Usually we settle as check and the bank should be paid that amount. By bills receivable 10,000, by joint venture account 1,850 is share of profit. So bills receivable are anything but expenses 10,000, joint venture account 1,850 and joint venture account 600. Expenses is share of profit is share of expenses, and 10,000 expenses issuing bills. So total 12,450 received from the bank. That amount should be deposited from the Sundar 12,450 ಏನು ಡೆಪಾಸಿಟ್ ಮಾಡಿರ್ತಾನೆ ಅದು ಇವನು ರೆಕಾರ್ಡ್ ಮಾಡ್ತಾನೆ ಅಥವಾ ರಿಸೀವ್ ಮಾಡ್ತಾನೆ. ಸೊ ಎಂಟ್ರಿ ಕಣ್ಣನ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಸುಂದರ್ ಪೇಡ್ ಚೆಕ್ 12,450. ಸೊ ದಿಸ್ ಇಸ್ ದ explanation and solution of the problem.